ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ಹಲಸಿನ ಹಬ್ಬ. ಹೌದು, ಮೈಸೂರಲ್ಲಿ ನಂಜರಾತ್ ಬಹದ್ದೂರ್ ಚೌಟ್ರಿಯ ಒಳಗಡೆ ಏನೊಂದು ಹಲಸಿನ ಮೇಳ ನಡೀತಿತ್ತು, ಹಲಸಿನ ಹಬ್ಬ ಅಂತ ಮಾಡ್ತಾ ಇದ್ರು. ಅಲ್ಲಿ ತುಂಬಾ ಚೆನ್ನಾಗಿತ್ತು ಈವೆಂಟು. ನಾವು ಹೋಗಿದ್ವಿ. ಇದು ಲೇಟ್ ಪೋಸ್ಟ್ ಆಗಿರುತ್ತೆ. ಆಲ್ರೆಡಿ ನಾವು ಹೋಗಿ ಕೊನೆ ದಿನ ನಾನು ಹೋಗಿದ್ದು. ತುಂಬಾ ಅಲ್ಟಿಮೇಟ್ ಆಗಿತ್ತು. ಬಟ್ ಇಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಗಳು ಪಕ್ಕಾ ದೇಸಿ ಪ್ರಾಡಕ್ಟ್ಗಳು, ದೇಸಿ ಐಟಮ್ಗಳು ಅಂತಲೇ ಹೇಳ್ತೀನಿ. ನಮ್ಮ ದೇಶದ ಐಟಮ್ಗಳು ಇಲ್ಲಿ ಮಾರೋವಂಥದ್ದು ತುಂಬಾ ಚೆನ್ನಾಗಿತ್ತು. ಗ್ರಾಮೀಣ ಶೈಲಿಯ ಎಲ್ಲ ಪದಾರ್ಥಗಳಾಗ್ಬೋದು, ಏನೊಂದು ಸಿರಿಧಾನ್ಯಗಳಾಗ್ಬೋದು, ಎಲ್ಲದರ ಸ್ಟಾಲ್ಗಳಿದ್ವು. ಒಂದು ಕಡೆಯಿಂದ ಹಾಗೆ ನೋಡ್ತಾ ನೋಡಿ ಹಲಸಿನ ಹಬ್ಬ, ಏನು ಹಲಸಿನಲ್ಲೇ ರಂಗೋಲಿ ಥರ ಡಿಸೈನ್ ಮಾಡಿದರು. ಹಲಸಿನ ಎಲೆ ಮತ್ತು ಹಲಸಿನ ಬೀಜ, ಹಲಸಿನ ಹಣ್ಣಲ್ಲಿ. ನೆಕ್ಸ್ಟು ನಾವು ಅಲ್ಲೇ ಸ್ಟಾಲ್ಗಳನ್ನ ನೋಡ್ತಾ ಹೋದ್ವಿ. ಒಂದು ಕಡೆಯಿಂದ ಮೊದಲನೇದಾಗಿ ಏನು ಅವರು ಹಲ್ವಾ ಕೊಡ್ತಾಯಿದ್ರು. ಹಲ್ವಾ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ನೆಕ್ಸ್ಟು ಜೇನುತುಪ್ಪ, ಅಲ್ಲೇ ಶುದ್ಧ ಜೇನುತುಪ್ಪ ಕೂಡ ಮಾರ್ತಾಯಿದ್ರು, ದೇಸಿ ಜೇನುತುಪ್ಪ. ನೋಡಿ, ಜೇನುಂಡು ಒಂದು ಗೂಡು ಒಂದು ಸೆಟ್ಟೆ ತಗೊಬಂದ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಸ್ವಲ್ಪ ಕೊಟ್ಟರು ನೋಡಿ, ಶುದ್ಧ ಜೇನುತುಪ್ಪ ಎಷ್ಟು ಚೆನ್ನಾಗಿದೆ. ಅಷ್ಟೇ ಗಟ್ಟಿ ಕೂಡ ಇತ್ತು, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ನೆಕ್ಸ್ಟು ನಾವು ಹಾಗೆ ನಾನು ನಮ್ಮ ಫ್ರೆಂಡ್ ಇಬ್ಬರು ಬಂದಿದ್ದು. ನೆಕ್ಸ್ಟು ನಾವು ಹಂಗೇನೆ ಹಲಸಿನ ಚಿಪ್ಸ್ ಕೊಟ್ಟರು. ಅಲ್ಲೇ ಹಲಸಿನ ಸಿಗಲಿ ಅದರಲ್ಲಿ ಚಿಪ್ಸ್ ಮಾಡಿರ್ತಾರೆ. ನೆಕ್ಸ್ಟು ಉಪ್ಪಿನಕಾಯಿ ವಿಧವಾಗಿತ್ತು. ಬಟ್ ನನಗಿಲ್ಲಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ತುಂಬ ಇಷ್ಟ ಆಯಿತು. ನಾನು ಒಂದು 100 ಗ್ರಾಮ್ ಬೆಳ್ಳುಳ್ಳಿ ಉಪ್ಪಿನಕಾಯಿ ತೊಗೊಂಡೆ. ತುಂಬಾ ಅಲ್ಟಿಮೇಟ್ ಆಗಿದೆ ಟೇಸ್ಟು. ಉಪ್ಪಿನಕಾಯಿಗಳು ಈ ಥರ ಉಪ್ಪಿನಕಾಯಿ ಸ್ಟಾಲೆಲ್ಲ ಇಟ್ಟಿದಾಗ ಎಲ್ಲ ಒಮ್ಮೆಡೆ ಉಪ್ಪಿನಕಾಯಿಗಳು ತುಂಬಾ ಚೆನ್ನಾಗಿರ್ತವೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಏನೊಂದು ಕಾಯಿ ತುರಿಯೋ ಮನೆ, ಒಂದು ಎಲ್ಲರೂ ಕಾಯಿ ತುರಿಯೋದಕ್ಕೆ ತುಂಬ ಕಷ್ಟ ಬೀಳ್ತಾರೆ ಮನೇಲಿ. ಬಟ್ ಈ ಒಂದು ತುರಿಯೋ ಮನೆ ನೀವು ತಗೊಂತು ಅಂದರೆ ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಅಂದ್ರೆ ಅದು ಕಾರ್ನರ್ಗೆ ಜಾಯಿನ್ ಮಾಡ್ಕೋಬೇಕಾ ನಾವು ಈಗ? ಓಕೆ, ಮಾಮೂಲಿ ಈಗ ಏನು ಅಡಿಗೆ ಮಾಡ್ತಾ ಇರ್ತಾರಲ್ಲ, ಕಾರ್ನರ್ ಇರುತ್ತಲ್ಲ, ಕಾರ್ನರ್ ಜಾಯಿನ್ ಮಾಡ್ಕೋಬೇಕಾ? ಜಸ್ಟ್ ಎಡ್ಜ್ ಇಟ್ಕೊಂಡು ಒತ್ತು ಕೊಟ್ಕೊಂಡು ಮಾಡೋದು. ಹಾಗೆ ಈ ಕಾಯಿ ತುರಿಯ ಮನೆ ನೀವೇನು ನೋಡಿದ್ರಿ, ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಈ ಥರದ್ದು ತುರಿಯ ಮನೆನ ತಗೋಬೇಕು ಅಂದರೆ ಜಸ್ಟ್ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ತುಂಬಾ ಒಳ್ಳೆಯ ಪ್ರಾಡಕ್ಟ್ಸು, ತಗೊಳ್ಳಿ. ಅಲ್ಲಿಂದ ನೆಕ್ಸ್ಟ್ ನನಗೆ ತುಂಬ ಅಟ್ರಾಕ್ಟ್ ಆಗಿದ್ದು ಅಂದರೆ ನಮ್ಮ ಚನ್ನಪಟ್ಟಣದ ಬೊಂಬೆಗಳದ್ದು ಸ್ಟಾಲ್ ಹಾಕಿದ್ರು. ತುಂಬಾ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ತೀನಿ. ಒಂದೊಂದು ಆಟಿಕೆಗಳು ಕೂಡ ಅಷ್ಟೇ ಚೆನ್ನಾಗಿದ್ವು. ಮೊದಲನೇದಾಗಿ ನಾವು ಕೀ ಬಂಚ್ ನೋಡಿದ್ವಿ. ಏನು ಈ ಬೇರು ನೋಡ್ತಾ ಇದ್ರಲ್ಲ, ಇದು ಲಾವಂಜ ಬೇರು ಅಂತ ಹೇಳಿದ್ರು. ಇದು ತುಪ್ಪದ ಹೀರೆಕಾಯಲ್ಲಿ ಮಾಡಿರೋವಂಥದ್ದು, ಬೆನ್ನುಜ್ಜಕ್ಕೆ ಅಂತಲೇ ಇರುವಂಥದ್ದು. ನೆಕ್ಸ್ಟು ಹಾಗೆ ಇದನ್ನು ನೋಡಿಕೊಂಡು ಇನ್ನು ಕೆಲವು ಐಟಮ್ಸ್ಗಳಿದ್ವು, ತುಂಬಾ ಚೆನ್ನಾಗಿದ್ವು ಅಂತಲೇ ಹೇಳ್ತೀನಿ. ಈ ಥರ ಎಲ್ಲ ಐಟಮ್ಸ್ಗಳು ನಿಮ್ಮ ಮಕ್ಕಳಿಗೆ ದೇಸಿ ಪ್ರಾಡಕ್ಟ್ಗಳನ್ನ ಕೊಟ್ಟರೆ, ಇದನ್ನು ಯೂಸ್ ಮಾಡೋ ಮುಖಾಂತರ ನಮ್ಮ ದೇಶದ ಅಥವಾ ನಮ್ಮ ಮಣ್ಣಿನ, ನಮ್ಮ ನೆಲದ ಐಟಮ್ಸ್ಗಳನ್ನೇ ಯೂಸ್ ಮಾಡ್ತವೆ ಅಂತಲೇ ಹೇಳ್ತೀನಿ. ಎಷ್ಟೊಂದು ಜನ ಏನೊಂದು ಪ್ಲಾಸ್ಟಿಕ್ ಗೊಂಬೆಗಳನ್ನೆಲ್ಲ ಕೊಡೋ ಬದಲು ಈ ಥರ ಐಟಮ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಹೇಳಿ. ದೇಹ ತಂಪಾಗಿರುತ್ತೆ, ಮತ್ತೆ ಸ್ಕಿನ್ ಅಲರ್ಜಿಗಳು ಯಾವ್ದು ಆಗೋದಿಲ್ಲ ಸರ್. ಓಕೆ, ಲಾವಂಚ ಬೇರೆ ಪ್ಲಾಸ್ಟಿಕ್ ಮನೇಲಿ ಇದೆಯಲ್ಲ ಅದೇ ಬುಕ್. ಓಕೆ, ಬೇಕು ಅಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಆತರ ಎಲ್ಲ ಇದೆಯಾ? ಇಲ್ಲ, ಮಾಡಿದ್ರೆ ನಾವು ಮನೆಗೆ ಕಳ್ಸಿ ಆರ್ಡರ್ ಮಾಡಿದ್ರೆ ಆನ್ಲೈನ್ ಪೇ ಮಾಡ್ಬೇಕಾಗುತ್ತೆ. ಆನ್ಲೈನ್ ಪೇ ಮಾಡೋದು. ಇದು ಲಾವಂಜ ಬೇರೆ, ಲಾವಂಚ ಮತ್ತೆ ಎಲ್ಲ ಹಾಟಿಕೆಗಳು ಸಿಗುತ್ತೆ ಸರ್. ಇಲ್ಲಿರೋಂತ ಎಲ್ಲ ಯಾವ ಐಟಮ್ ಬೇಕಾದ್ರೂ ತಗೋಬಹುದು. ಮತ್ತದ ತೋರಣ ಸಿಗುತ್ತೆ, ಓಕೆ, ಎಲ್ಲ ಮಕ್ಕಳಿಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ಬರ್ತಡೆಗೆ ಏನಾದ್ರು ಗಿಫ್ಟ್ ಮಾಡ್ಬೇಕು ಅಂದ್ರೆ ವಸ್ತು ಸಿಗುತ್ತೆ. ಓಕೆ, ಅದು ಮೇಡಮ್ ಇದು ಗೂಡ್ ಇದೆಯಲ್ಲ, ಇದು ಏನ್ ಕಾಸ್ಟ್ ಇದು? ಮನೆ ಹತ್ರ ಕಟ್ಟಿದ್ರೆ ಗಮ್ಮಂತ ಸ್ಮೆಲ್ ಇರುತ್ತೆ. ಹಾ, ಪಕ್ಷಿಗಳು ಇರುತ್ತೆ, ಪಕ್ಷಿಗಳು ಬಾಲ್ಕನಿಗೆ ಆತರ ಎಲ್ಲ ಹಾಕೋಬಹುದು. ಅದೇನ್ ಪ್ರೈಸ್ ಇದೆ? ಅದು 250 ಇದೆ. 250ನಾ? ಓಕೆ. ನಿಮಗೂ ಕೂಡ ಇಲ್ಲಿರುವಂಥ ಯಾವುದೇ ಪ್ರಾಡಕ್ಟ್ ಬೇಕು ಅಂದರೆ ಜಸ್ಟ್ ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಕಾಲ್ ಮಾಡಿ ಸಾಕು, ಅವರು ನಿಮಗೆ ಹೋಮ್ ಡೆಲಿವರಿ ಕೊಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಕಂಪ್ಲೀಟ್ಲಿ ಅವರು ನಿಮಗೆ ಪೇ ಮಾಡಿ ನೀವು ಡೆಲಿವರಿನ ತಗೋಬೇಕಾಗುತ್ತೆ. ಎಲ್ಲ ಥರದ ಐಟಮ್ಸ್ಗಳು ಕಂಪ್ಲೀಟ್ಲಿ ಮರದಲ್ಲೇ ಮಾಡಿರೋವಂಥ ಐಟಮ್ಸ್ಗಳಾಗಿರುತ್ತೆ. ಒಂದು ಸ್ವಲ್ಪ ಪ್ಲಾಸ್ಟಿಕ್ಕು, ಸ್ಟೀಲು ಇಂಥ ಐಟಮ್ಗಳನ್ನ ಬಿಟ್ಟು ಇಂಥ ಐಟಮ್ಸ್ನ ಯೂಸ್ ಮಾಡ್ಬೋದು.
ನೆಕ್ಸ್ಟು ಅಲ್ಲಿಂದ ಹಾಗೆ ಮುಂದೆ ಬರ್ತಾ ಎಲ್ಲ ಹಪ್ಪಳ ಸಂಡಿಗೆಗಳನ್ನೆಲ್ಲ ಮಾರ್ತಾಯಿದ್ರು. ತುಂಬಾ ಚೆನ್ನಾಗಿದ್ವು ಕೂಡ, ಜನಗಳು ಹಾಗೆ ಅದೇ ರೀತಿ ತಗೊಳ್ತಾ ಇದ್ರು. ಇಲ್ಲಿರುವಂಥ ಯಾವುದೇ ಪ್ರಾಡಕ್ಟ್ಸ್ ತೊಗೋಬೇಕು ಅಂದರೂ ನೀವು ಅಲ್ಲಿರೋಂಥ ನಂಬರ್ಸ್ಗಳನ್ನ ನೀವು ಡಿಸ್ಪ್ಲೇ ಆಗಿದ್ದರೆ ಆ ನಂಬರ್ಸ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಜಸ್ಟ್ ನಿಮಗೆ ಆ ಐಟಮ್ಸ್ಗಳನ್ನ ತಗೋಬೋದು. ಎಕ್ಸ್ಪ್ಲೈನ್ ಮಾಡಿ. ಬಾಳೆಹಣ್ಣು ಕಟ್ ಮಾಡಿ ಒಣಗಿಸಿರೋದು. ಓಕೆ, ಡ್ರೈ ಬನಾನಾ. ಡ್ರೈ ಬನಾನಾ ಅಂತ. ಡ್ರೈ ಬನಾನಾ ಎಷ್ಟು ಸರ್ ಇದು? 40 ರೂಪಾಯಿ ಒಂದು ಪ್ಯಾಕೆಟ್. 6 ತಿಂಗಳು ಇಟ್ಕೋಬಹುದು, ಹಾಳಾಗಲ್ಲ. ಓಕೆ, ತಾವೇನ್ ಮಾಡ್ಬೇಕಾರಲ್ಲ, ಈಗ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. 1-2 ಪೀಸ್ ತಿಂದ ಬಿಟ್ರೆ ಹೊಟ್ಟೆ ತುಂಬ. ಮಕ್ಳಿಗೆ ಚಾಕ್ಲೇಟ್ ಬದ್ಲಿ ಕೊಡ್ಬೋದು. ಓಕೆ, ಎಲ್ಲಾರು ಚಾಕ್ಲೇಟ್ ಆತರ ಎಲ್ಲ ತಿನ್ನೋ ಬದಲು ಈ ತರದ್ದು ಕೊಡೋಂತ ಅಭ್ಯಾಸ ಮಾಡ್ಬೇಕಂತ. ಇದೇನ್ ಪೌಡರ್ ಸರ್ ಇದು? ಇದು ಹೇರ್ ಡೈ, ನ್ಯಾಚುರಲ್ ಹೇರ್ ಡೈ, ಬ್ಲಾಕ್ ಆಗಿ. ಓಕೆ, ಇದೆರಡು ಮಿಕ್ಸ್ ಮಾಡಚ್ಚ ಅಂತ ಯಾವ ತರ? ಮೆಹಂದಿ ಫಸ್ಟ್ ಡೇ ಹಚ್ಬೇಕು, ಸೆಕೆಂಡ್ ಡೇ ಇದನ್ನ ಹಚ್ಬೇಕು. ಓಕೆ, ನ್ಯಾಚುರಲ್ ಆಗಿ ಹೇರ್ ಬ್ಲಾಕ್ ಆಗುತ್ತೆ. ಹೇರ್ ಬ್ಲಾಕ್ ಆಗುತ್ತೆ. ಹಾಗೆ ನೆಕ್ಸ್ಟು ಗಾಣದ ಎಣ್ಣೆ ನೋಡಿದ್ವಿ. ಆ ಗಾಣದ ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಲಿಕ್ಕೆ, ಅಷ್ಟೇ ಒಂದು ಒಳ್ಳೆಯ ಕ್ವಾಲಿಟಿ ಎಣ್ಣೆ ಅಂತ ಕೂಡ ಅನ್ನಿಸ್ತಿತ್ತು. ಏನೊಂದು ನೋಡಿ, ಒಂದು ಮೆಟಲ್ ಟಿನ್ ಥರ ಮಾಡಿದ್ದಾರೆ, 1 ಲೀಟರ್ಗೆ ಒಂದು ಟಿನ್ ರೀತಿ ಮಾಡಿದ್ದಾರೆ ನೋಡಿ. ಗಾಣದ ಎಣ್ಣೆ ಎಷ್ಟು ಪ್ಯೂರ್ ಆಗಿದೆ ನೀವೇ ನೋಡ್ಬೋದು. ನಾರ್ಮಲ್ ಎಣ್ಣೆಗೂ ಅಲ್ಲಿರುವಂಥ ಗಾಣದ ಎಣ್ಣೆಗೂ ಎಷ್ಟು ಪ್ಯೂರ್ ಕ್ವಾಲಿಟಿ ಇದೆ. ನೆಕ್ಸ್ಟು ಅಲ್ಲಿಂದ ಹಾಗೆ ಆಹಾರ ಮೇಳ ಎಂಟ್ರಿ ಆದ್ವಿ. ಒಳಗಡೆನೆ ಆಹಾರ ಮೇಳ ಕೂಡ ಇದ್ವು, ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲೇ ಮಧ್ಯದಲ್ಲಿ ಒಂದು ಬೆಂಡೆಕಾಯಿನಲ್ಲಿ ಮಾಡಿರುವಂಥ ಚಿಪ್ಸ್ನ ಕೊಟ್ಟರು. ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಫುಲ್ಲು ಕ್ರಿಸ್ಪ್ ಆಗಿತ್ತು. ಯಾವುದೇ ರೀತಿ ನೀವು ಬೆಂಡೆಕಾಯಿ ತಿಂತಾ ಇದ್ದೀನಿ ಏನೋ ಹಸಿ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ ನೋಡೋಕ್ಕೆ, ಬಟ್ ಅಷ್ಟೇ ಟೇಸ್ಟಿಯಾಗಿತ್ತು. ಇದು ಮ್ಯಾಂಗೋನ ಅವ್ರು ಏನೋ ಅದನ್ನು ತೆಳ್ಳೆ ಮಾಡಿ ಅದನ್ನು ಡ್ರೈ ಮಾಡಿರುವಂಥದ್ದು, ಅದು ಕೂಡ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಏನೊಂದವರು ಬಿಸ್ಕೆಟ್ನ ಕೊಟ್ಟರು. ತುಂಬ ಬಟರ್ ಇತ್ತು ಬಿಸ್ಕೆಟಲ್ಲಿ ಅಂತಲೇ ಹೇಳ್ಬೋದು. ಬೆಣ್ಣೆಯ ಹಾಕಿ ಮಾಡಿರುವಂಥ ಬಿಸ್ಕೆಟು, ಮೇನ್ ಬಟರ್ ಸ್ಮೆಲ್ ಹಾಗೆ ಬರ್ತಾಯಿತ್ತು. ಆದರೆ 100 ರೂಪೀಸ್ ಇತ್ತು ಬಿಸ್ಕೆಟ್ಗೆ. ನೀವು ಎಲ್ಲ ಐಟಮ್ಸ್ಗಳು ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನೀವು ಈ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಅಲ್ಲಿಂದ ಹಾಗೆ ಬರ್ತಾ ನಾರ್ಮಲ್ ಆಗಿ ತಿಂಡಿಗಳ ಐಟಮ್ಗಳೆಲ್ಲ ಮಾರ್ತಾಯಿದ್ರು. ಅದನ್ನೆಲ್ಲ ಹಾಗೆ ನೋಡಿಕೊಂಡು ಇನ್ನು ಹಳೆಯ ಕಾಲದ ಮಡಿಕೆಗಳನ್ನ ನೀವೇನು ನೋಡ್ತಾ ಇದ್ರಿ, ಹಾಗೆಲ್ಲ ಮಡಿಕೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಈಗ ನೋಡಿ, ಈಗಲೂ ಕೂಡ ಮಡಿಕೆಯಲ್ಲಿ ಮಾಡ್ಬೋದು. ಆ ರೀತಿಯಾದಂತಹ ಒಂದು ಕ್ವಾಲಿಟಿಯ ಮಡಿಕೆನ ಇವರು ಮಾರ್ತಾ ಇದ್ದಾರೆ. ನೆಕ್ಸ್ಟು ಇಲ್ಲಿ ತುಂಬಾ ಯೂಸ್ಫುಲ್ ಆಗೋಂಥ ಪ್ರಾಡಕ್ಟ್ಗಳು ಮಾಗಿ ರಸ. ಎಷ್ಟು ಏನ್ ಅಡ್ವಾಂಟೇಜ್ ಅಣ್ಣ? ಮಾಗಿ ಅಂದ್ರೆ ಯಾವ್ದಣ್ಣ? ಈ ಸೊಗಡೆ ಬೇರೆ ತರ ಬರ್ತದಲ್ಲ ಅದ? ಬೇರೆ ಬರ್ತದೆ, ಸೊಗಡೆ ಬೇರಲ್ಲ, ಅದು ಮಾಗಿ ಬೇರು. ಮಾಗಿ ಬೇರೆ. ಏನ್ ಅಡ್ವಾಂಟೇಜ್ ಇದ್ರ ಬೆನಿಫಿಟ್ಸ್ ಏನು? ಶೀತ, ನೆಗಡಿ, ಕೆಮ್ಮು, ಕಫ ಏನಾದ್ರು ಇದ್ರೆ ಎಲ್ಲ ರೆಡಿ ಇರುತ್ತೆ. ನೀವು ಇದಕ್ಕೆ 2 ಹಸಿಮೆಣಸಿಗೆ ಅರ್ಧ ಲೀಟರ್ ನೀರ್ ಹಾಕೋಕೆ 4 ಜನಕ್ಕೆ ಆಗುತ್ತೆ. ಓಕೆ, ಇದು ಬಂದು 1/4 kg ಟೊಮೆಟೊ, ಅರ್ಧ ಲೀಟರ್ ನೀರ್ ಹಾಕಿದ್ರೆ ಟೊಮೆಟೊ ರೈಸ್ ಬಾತು. ತರಕಾರಿ ಹಾಕಿದ್ರೆ ತರಕಾರಿ ರೈಸ್ ಬಾತ್ ಆಗುತ್ತೆ. 1/4 kg ತರಕಾರಿ ಹಾಕ್ಬೇಕು. ಇಲ್ಲ ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ರೈಸ್ ಬಾತ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಯಾವ್ದು ತರಕಾರಿ ಬೇಕು, ಇಂಗ್ರೀಡಿಯೆಂಟ್ಸ್ ಬೇಕು, ಅದ್ ಹಾಕೊಂಡ್ರೆ ಆ ರೀತಿ ಆಗುತ್ತೆ. ಎಷ್ಟು ಪ್ರೈಸ್ ಸರ್ ಇದು? ಇದು 150 ಇದೆ, ಇದು 170 ಇದೆ, ಇದು 130 ಉಪ್ಪದು. ಇದು ರೆಡಿಮೇಡ್, ಜಸ್ಟ್ ಬಿಸಿ ಮಾಡಿ ತರಕಾರಿ ಹಾಕಿ ನೀರ್ ಹಾಕಿ ಬೇಯಿಸೋದಷ್ಟೇ. ಓಕೆ ಓಕೆ. ಇದು ಪೊಂಗಲ್ ಇದೆ. ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗೆ ಕಸ್ಟಮರ್ಸ್? ಸರ್ ಇದ್ರ ನಂಬರ್ ಇದೆ ಸರ್, ಇದು ಮಾಡಿ ಫೋನ್ ಮಾಡಿದ್ರೆ ಆಯ್ತು. KAC ಫುಡ್ ನವಣೀತ್ ಇದೆ ಮತ್ತೆ ಸಾಮೇದ್ ಇದೆ. ಈ ನಂಬರ್ ಕಾಲ್ ಮಾಡಿದ್ರೆ ನೀವು ಕ್ಯಾಶ್ ಆನ್ ಡೆಲಿವರಿ ಇದೆಯಾ? ಹಾ ಸರ್, ಇಂಡಿಯನ್ ಪೋಸ್ಟ್ ಕಳಿಸ್ಕೊಡ್ತಾರೆ, ಅವ್ರ ಅಡ್ರೆಸ್ ಕೊಟ್ಟರೆ ಸರ್. ಓಕೆ, ಕ್ಯಾಶ್ ಆನ್ ಡೆಲಿವರಿ ಇದೆ. ನಾರ್ಮಲ್ ಪೇ ಮಾಡಿದ್ರೆ ಅಲ್ಲೇನೋ ಆರ್ಡರ್ ಮಾಡಬಹುದಾ? ಇದು ನವಣೀದು ಸಾಮೇದು ರೆಗ್ಯುಲರ್ ತಿನ್ನೋದು ಮೈದಾದಲ್ಲಿ ಇರುತ್ತೆ. ಓಕೆ, ಇದು ನವಣೀದು ಮತ್ತೆ ಸಾಮೇದು. ಇದು ತಿನ್ನೋದ್ರಿಂದ ಮಕ್ಕಳಿಗೆ ಇದು 12 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಇದು 8 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಮನೇಲಿ ಹೇಗ್ ಮಾಡ್ತೀರಾ ಅದೇ ಸೇಮ್ ಪ್ರೊಸೀಜರ್, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಸೇಮ್ ಇರುತ್ತಾ, ಚೇಂಜಸ್ ಇರುತ್ತಾ? ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಬಟ್ ತಿನ್ಬೋದು ಸರ್. ಮೈದಾಗಿಂತ ಒಳ್ಳೇದು ಅಂತೀರಾ? ಹೌದು, ಮೈದಾ ಏನು ಇಲ್ಲ ಸರ್. ಇದ್ರಲ್ಲಿ ಹೇಳಿದ್ನಲ್ಲ, ಇದು 12 ಗ್ರಾಮ್ ಪ್ರೋಟೀನ್ ಬರುತ್ತೆ ನವಣೀದು. ಸಾಮೇದು ಬಂದು 8 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ. ತಿನ್ನಕಾಯ್ತದ? ತಿಂತಾರ? ತಿನ್ಬೇಕು, ಡೈಲಿ ತಿನ್ಬೇಕು. ಅಕ್ಸೆ ಬೀಜ ಇದು? ಆಟಿಗೆಲ್ಲ ಒಳ್ಳೇದು ಸರ್ ಇದು. ಹೌದಾ? ಫ್ರೆಂಡ್ಗೆ ಡೈಲಿ 1 ಸ್ಪೂನ್ ತಿನ್ಬೇಕು.
ಡೈಲಿ ಒಂದ್ ಸ್ಪೂನಾ? ಏನೇನು ಕೊಡಿ ಸರ್ ಇದು? ಅದು BP, ಶುಗರ್, ಅಸ್ತಮಾ, ಡಯಾಬಿಟಿಸ್ ನ ಕಂಟ್ರೋಲ್ ಮಾಡತ್ತೆ. ಇದೆ ಉರ್ದಿರದ ಉರ್ದಿದ್ದು ಅದು ಅಣ್ಣ ಇದು ಉರ್ದಿರೋದ ನಾವು ಮನೆಗೆ ಉರ್ದಿದ್ದು. ಇದ್ರಲ್ಲಿ ಆಂಬೇರ್ಸ್ ನೆರ್ಲೆನ್ ಪೌಡರ್, ಜಾಂಬ್ಲೆ ಪೌಡರ್, ಬ್ಲಾಕ್ ಸಾಲ್ಟ್, ನುಗ್ಗೆ ಪೌಡರ್ ಎಲ್ಲ ಹಾಕ್ಬಿಟ್ಟು ರೋಸ್ಟ್ ಮಾಡಿರ್ತೀವಿ. ಓಕೆ, ಈಗ ಆಲ್ರೆಡಿ ಆಗಿರುತ್ತೆ. ನಾನು ಮನೆಗೆ ಜಸ್ಟ್ ತಗೊಂಡೋಗಿ ಇನ್ನೊಂದು ಉರಿಬೇಕಾ? ತಿನ್ಬೇಕಾ? ಜಸ್ಟ್ ಸ್ಪೂನ್ ಅಲ್ಲಿ ಎತ್ಕೊಂಡು ತಿಂತಾರೋದಷ್ಟೇ. ಅಲ್ಲಿಂದ ಹಾಗೆ ಮುಂದೆ ಮುಂದೆ ಬರ್ತಾ ಜೋಳದ ರೊಟ್ಟಿ ಆಗ್ಬೋದು, ತಿಂಡಿಗಳಾಗ್ಬೋದು, ಚಾಟ್ಸ್ ಐಟಮ್ಗಳಾಗ್ಬೋದು ಮಾರ್ತಾ ಇದ್ರು. ಅಲ್ಲಿ ನನ್ಗೆ ಸ್ಪೆಷಲ್ ಅನ್ಸಿದ್ದು ಅಂದ್ರೆ ಅಳಸ್ಲೇನಲ್ಲಿ ಗೋಬಿ ಮಾರ್ತಾ ಇದ್ರು. ಅಳಸ್ಲೇನ್ ಜನ? ಓಕೆ, ಒಂದ್ ಪ್ಲೇಟ್ ಕೊಡಿ. ಅಳಸ್ಲೇನ್ ಗೋಬಿನ ತಗೊಂಡ್ವಿ. ಏನ್ 100 ರೂಪಾಯಿ ಮಾರ್ತಾ ಇದ್ರು. 100 ರೂಪಾಯಿಗೆ ವರ್ತಾ ಅಂತ ಅನಿಸ್ತು. ಬಟ್ ಅಳಸ್ಲೇನಲ್ಲಿ ಗೋಬಿ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಅನಿಸ್ತದೆ. ಒಂಥರ ಸ್ವೀಟ್ ಇರುತ್ತೆ. ಆ ಒಂದು ಅಳಸ್ಲೇನ್ ಬೀಜ, ಎಳೆ ಅಳಸ್ಲೇನ್ ಬೀಜಗಳು ಕೂಡ ಹಾಕಿದ್ರು. ಆ ಅಳಸ್ಲೇನ್ ಬೀಜಗಳು ಕೂಡ ಒಂದೊಳ್ಳೆ ಟೇಸ್ಟ್ ನ ಕೊಡ್ತಾ ಇತ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಬಿಸಿ ಬಿಸಿ ಏನು ಈ ಅಳಸ್ಲೇನ್ ಗೋಬಿ ಅಂತೂ ಹೆವಿ ಕ್ರೌಡ್ ಇತ್ತು. ಹಾಗೆ ಒಂದು ಮುದ್ದಾಗಿರೋ ನಾಯಿ ನೋಡಿದ್ವಿ. ನಾಯಿನೂ ಕರಕೊ ಬಂದಿದ್ರು. ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನು ಒಣ ಜೋಳದ ರೊಟ್ಟಿ ಜೊತೆ ಒಂದು ಚಾಟ್ಸ್ ಐಟಮ್ನ ಮಾಡಿಕೊಟ್ರು. ತುಂಬಾನೇ ಚೆನ್ನಾಗಿತ್ತು ಅದನ್ನು ಕೂಡ. ಇದು ಒಂದು 40 ರೂಪಾಯಿಗೆ ಕೊಡ್ತಾ ಇದ್ರು. ತುಂಬಾನೇ ಅಲ್ಟಿಮೇಟ್ ಆಗಿತ್ತು. ಇದು ಕೂಡ ಟೇಸ್ಟ್ ಮಾಡಿದ್ವಿ. ಎಷ್ಟೋ ಜನ ಪಾರ್ಸಲ್ ಕೂಡ ತಗೋತಾ ಇದ್ರು. ಬಟ್ ನಾವು ಅಲ್ಲೇ ಟೇಸ್ಟ್ ಮಾಡ್ಕೊಂಡು ಬಂದ್ವಿ. ಬೇರೆ ಬೇರೆ ಐಟಮ್ಸ್ಗಳು ಕೂಡ ಇದ್ವು. ಬಟ್ ನಾವು ಟೇಸ್ಟ್ ಮಾಡಿದಾರಂತ ಐಟಮ್ನ ಟೇಸ್ಟ್ ಮಾಡೋಣ ಅನ್ನೋಂಥ ಫೀಲಿಂದ ಇದನ್ನೆಲ್ಲ ಟೇಸ್ಟ್ ಮಾಡಿದ್ವಿ. ಇವರೇ ನನ್ನ ಜೊತೆ ಬಂದಿದ್ದಂಥದ್ದು ನನ್ನ ಫ್ರೆಂಡು ವಿವೇಕ್ ಅಂತ. ನೆಕ್ಸ್ಟು ಈ ಥರ ಶೋಗೆ ಗಿಡಗಳು ಹಾಕೋಬೇಕು ಅಂತ ಎಷ್ಟೋ ಜನಕ್ಕೆ ಮನೆಗಳಲ್ಲಿ ಆಸೆ ಇರುತ್ತೆ. ಈ ಥರ ಗಿಡಗಳು ನಿಮಗೂ ಬೇಕು ಅಂದರೆ ಎಲ್ಲ ಥರದ ಹೂವಿನ ಗಿಡಗಳು ಬೀಜಗಳು ಇಲ್ಲಿದ್ದಾವೆ ಇವ್ರ ಹತ್ರ. ಜಸ್ಟ್ ಇವ್ರಿಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಿಮಗೆ ಆ ಗಿಡದ ಬೀಜಗಳಾಗ್ಬೋದು, ಯಾವ ಹೂವು ಬೇಕು ಆ ಹೂವಿನ ಇನ್ಫಾರ್ಮೇಶನ್ ಕೊಟ್ಟು ನಿಮಗೆ ಆ ಬೀಜನ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಏನೊಂದು ತೆಂಗಿನ ಕಾಯಿಯಲ್ಲಿ ಮಾಡಿದಂಥ ಐಸ್ ಕ್ರೀಮ್, ಹೌದು ಅದು ಕೂಡ ಮಾರ್ತಾ ಇದ್ರು. ಬಟ್ ನಾವೇನು ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ನೆಕ್ಸ್ಟ್ ಅಲ್ಲಿ ನೀವು ಉಪ್ಪನ್ನ ನೋಡ್ಬೋದು. ಎಲ್ಲ ಕಡೆ ಏನೊಂದು ನಾರ್ಮಲ್ ಉಪ್ಪಿಗಿಂತ ಇಲ್ಲಿ ರೆಡ್ ಸಾಲ್ಟ್ ಇಟ್ಟಿದ್ರು. ನೆಕ್ಸ್ಟ್ ಒಂದ್ ಸ್ವಲ್ಪ ಲೇಡೀಸ್ಗಳೆಲ್ಲ ಅವ್ರ ಮನೆಯಿಂದನೇ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ಬಂದು ಮಾರ್ತಾ ಇದ್ರು ಅಂತಾನೆ ಹೇಳ್ಬೋದು. 100 ಗಿಡಮೂಲಿಕೆ ಮಾಡಿದ್ದು 100 ಟಾರ್ಗೆಟ್ ಬಂದ. ಮತ್ತೆ ಇದೊಂದು ಪ್ರಾಡಕ್ಟ್ ನೀವು ನೋಡಿ, ಟಾರ್ಗೆಟ್ ಅಂತ ಹೇಳಿ 100 ರೂಪೀಸು. ಬಟ್ ತುಂಬಾನೇ ಒಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ನೆಗಡಿ, ಶೀತ, ತಲೆಭಾರ, ಮೈಕೈ ನೋವು ಇದಕ್ಕೆಲ್ಲ ತುಂಬಾನೇ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ನಾನು ಕೂಡ ತಗೊಂಡೆ, ತುಂಬಾನೇ ಚೆನ್ನಾಗಿದೆ, ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ವಿಡಿಯೋನು ಮಾಡ್ತಾ ಎಂಡ್ ಮಾಡೋ ಸಮಯ ಬಂತು. ಎಂಡ್ ಮಾಡಬೇಕು. ಇನ್ನೂ ಯಾರು ನಮ್ಮ ಚಾನಲ್ ನೋಡ್ತಾರೋ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಫಾಲೋ ಮಾಡಿ. ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್. ಬಾಯ್.